ದಿನವಿಡೀ ಸುಸ್ತು, ಆಯಾಸ ಕಾಡ್ತಾ ಇದೆಯಾ? ಹಾಗಿದ್ರೆ ನಮ್ಮ ದೇಹಕ್ಕೆ ಶಕ್ತಿ ಮತ್ತು ಚೈತನ್ಯವನ್ನ ವಾಪಸ್ ತರೋಕೆ ಕೇವಲ ಎರಡೇ ಪದಾರ್ಥಗಳಿಂದ ಮಾಡಬಹುದಾದ ಒಂದು ತುಂಬಾನೇ ಪವರ್ಫುಲ್ ಮನೆಮದ್ದಿನ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದರೆ, ಮೊದಲಿಗೆ ಈ ಸುಸ್ತು ಅಂದರೆ ಏನು, ಯಾಕಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಕಿಚನ್ನಲ್ಲೇ ಸಿಗುವ ಒಂದು ಸಿಂಪಲ್ ರೆಮಿಡಿ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಬರೋ ಶೇಂಗಾ ಮತ್ತು ಒಣದ್ರಾಕ್ಷಿಯ ಪವರ್ ಏನು ಅಂತ ನೋಡಿ, ಕೊನೆಗೆ ಇದನ್ನು ನಮ್ಮ ಡೈಲಿ ರುಟೀನಿಗೆ ಹೇಗೆ ಸೇರಿಸ್ಕೊಳ್ಬೋದು ಅನ್ನೋದನ್ನು ಕಲಿಯೋಣ. ಸರಿ, ಹಾಗಾದ್ರೆ ಮೊದಲನೇ ಬಾಳಕ್ಕೆ ಬರೋಣ. ಆಯಾಸದ ಅನುಭವ ನೋಡಿ. ಸುಸ್ತು ಅಂದ್ರೆ ಬರೀ ರಾತ್ರಿ ನಿದ್ದೆ ಸರಿ ಹೋಗಿಲ್ಲ ಅನ್ನೋದು ಮಾತ್ರ ಅಲ್ಲ, ನಮ್ಮ ದೇಹ ಬೇರೆ ಬೇರೆ ರೀತಿಯ ಸಿಗ್ನಲ್ಗಳನ್ನ ಕೊಡ್ತಾ ಇರತ್ತೆ. ಅದೇನು ಅಂತ ನೋಡೋಣ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿರ್ಬೇಕಲ್ವಾ? ಆದ್ರೆ ಎಷ್ಟೋ ಸಲ ಎದ್ದಾಗ ಇಡೀ ದೇಹ ಭಾರವಾದ ಹಾಗೆ, ಎಲ್ಲೋ ಒಂದ್ಕಡೆ ಬಿಗಿದುಕೊಂಡ ಹಾಗೆ ಅನಿಸ್ತಾ, ಹಾಸಿಗೆಯಿಂದ ಏಳೋಕೆ ಮನಸ್ಸೇ ಬರ್ದೇ ಇರೋ ಹಾಗೆ ಆಗುತ್ತಾ? ದಿನಪೂರ್ತಿ ಸುಸ್ತು, ದೇಹ ಭಾರ ಅನ್ಸೋದು, ಕೈಕಾಲ್ಗಳಲ್ಲಿ ಶಕ್ತಿ ಇಲ್ದ ಹಾಗಾಗೋದು, ಏನಾದ್ರೂ ಕೆಲಸ ಮಾಡೋಕ್ ಹೋದ್ಲೆ ಒಂಥರ ಹಿಂಜರಿಕೆ, ನಿಧಾನ ಆಗ್ಬಿಡೋದು, ಜೊತೆಗೆ ಸಣ್ಣ ಪುಟ್ಟ ಮೈಕೈ ನೋವು, ಸ್ನಾಯು ಸೆಳೆತ, ಇದೆಲ್ಲ ನಮ್ಮ ದೇಹ ನಮ್ಗೆ ಕೊಡ್ತಿರೋ ಸಿಗ್ನಲ್ಸ್. ಒಳಗಡೆಯಿಂದ ಶಕ್ತಿ ಬೇಕು, ಪೋಷಕಾಂಶಗಳ ಕೊರತೆ ಆಗಿದೆ ಅಂತ ಹೇಳ್ತಿದೆ ಅಂತ ಅರ್ಥ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಇದೆಲ್ಲ ವಯಸ್ಸಾಗ್ತಿದೆ ಅದಕ್ಕೆ ಹೀಗೆ ಅಂತ ಸುಮ್ಮನೆ ಬಿಟ್ಟುಬಿಡೋ ವಿಷಯ ಅಲ್ಲ, ಖಂಡಿತ ಅಲ್ಲ. ಇದು ವಯಸ್ಸಿನ ಲಕ್ಷಣಕ್ಕಿಂತ ಹೆಚ್ಚಾಗಿ ನಮ್ಮ ದೇಹಕ್ಕೆ ಸರಿಯಾದ ಪೋಷಣೆ ಬೇಕು ಅಂತ ಅದು ನಮಗೆ ಕೊಡ್ತಿರೋ ಒಂದು ವಾರ್ನಿಂಗ್. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಅದಕ್ಕೆ ದುಬಾರಿ ದವಾಗಳು ಬೇಕಾ? ಇಲ್ವೇ ಇಲ್ಲ. ಆಶ್ಚರ್ಯ ಅಂದ್ರೆ ಇದರ ಪರಿಹಾರ ನಮ್ಮ ಅಡುಗೆ ಮನೆಯಲ್ಲೇ ಇದೆ. ಬನ್ನಿ, ಕೇವಲ ಎರಡೇ ಪದಾರ್ಥಗಳನ್ನು ಬಳಸಿ ಮಾಡಬಹುದಾದ ಆ ಅದ್ಭುತ ಪರಿಹಾರದ ಬಗ್ಗೆ ನೋಡೋಣ. ನೋಡಿ, ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ದುಬಾರಿ ಟಾನಿಕ್, ಸಪ್ಲಿಮೆಂಟ್ಗಳು, ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ ಅಂತ ಹುಡುಕೋಕೆ ಶುರು ಮಾಡ್ತೀವಿ. ಆದ್ರೆ ಅದಕ್ಕೆಲ್ಲ ಬದಲಾಗಿ ಒಂದು ನ್ಯಾಚುರಲ್ ಆಲ್ಟರ್ನೇಟಿವ್ ಇದೆ. ನಮ್ಮ ಅಡಿಗೆ ಮನೆಯಲ್ಲೇ ಸಿಗೋ ಸಿಂಪಲ್ ಆದ ಆದರೆ ತುಂಬಾನೇ ಪವರ್ಫುಲ್ ಆದ ಒಂದು ಪರಿಹಾರ. ಅಷ್ಟೇ ಅಲ್ಲ, ಸುಲಭವಾಗಿ ಇದನ್ನ ನಮ್ಮ ಡೈಲಿ ಹ್ಯಾಬಿಟ್ ಮಾಡ್ಕೋಬಹುದು. ಹಾಗಾದ್ರೆ ಆ ಉತ್ತರ ಏನು? ಆ ಮ್ಯಾಜಿಕನ್ ಪದಾರ್ಥಗಳು ಯಾವುದು ಗೊತ್ತಾ? ಬೇರೇನೂ ಅಲ್ಲ, ನಮ್ಮ ಶೇಂಗಾ ಮತ್ತು ಒಣದ್ರಾಕ್ಷಿ. ಹೌದು, ಕೇಳಿದ್ದು ಸರಿನೇ. ಇಷ್ಟೊಂದು ಸಿಂಪಲ್ ಅಲ್ವಾ? ಸರಿ, ಹಾಗಾದ್ರೆ ಮೊದಲು ಶೇಂಗಾದ ಬಗ್ಗೆ ಮಾತಾಡೋಣ. ಇದನ್ನ ನಾವು ಬರೀ ಒಂದು ಸ್ನ್ಯಾಕ್ ಅಂತ ಅಂದುಕೊಂಡಿರ್ತೀವಿ. ಆದ್ರೆ ಇದರೊಳಗೆ ಅಡಗಿರೋ ಪೋಷಕಾಂಶಗಳ ಆಗರ, ಅದರ ಬೆನಿಫಿಟ್ಸ್ ಒಂದೊಂದಾಗಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಮೊದಲನೇದಾಗಿ, ಬಲವಾದ ಮೂಳೆಗಳಿಗೆ ಶೇಂಗಾ ಹೇಗೆ ಸಹಾಯ ಮಾಡುತ್ತೆ ನೋಡೋಣ. ಇದರಲ್ಲಿ ನ್ಯಾಚುರಲ್ ಕ್ಯಾಲ್ಶಿಯಂ ತುಂಬಾನೇ ಇದೆ. ಅಷ್ಟೇ ಅಲ್ಲ, ಮೆಗ್ನೀಷಿಯಂ ಕೂಡ ಜಾಸ್ತಿ ಇರೋದ್ರಿಂದ ನಮ್ಮ ದೇಹ ಆ ಕ್ಯಾಲ್ಶಿಯಂನ ಸರಿಯಾಗಿ ಹೀರ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಇದರಿಂದ ಜಾಯಿಂಟ್ ಪೇನ್, ಹಲ್ಲುಗಳು ವೀಕ್ ಆಗೋದು ಅಥವಾ ಮೂಳೆಗಳಲ್ಲಿ ಕಟ್ಕಟ್ಟಂತ ಸೌಂಡ್ ಬರೋದು, ಈ ಥರದ ಸಮಸ್ಯೆಗಳಿಗೆಲ್ಲ ಇದು ರಾಂಬಾಣ. ಇನ್ನು ನಮ್ಮ ನರಮಂಡಲ ಅಥವಾ ನರ್ವಸ್ ಸಿಸ್ಟಮ್, ಇದಕ್ಕೂ ಕೂಡ ಶೇಂಗಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ವಿಟಮಿನ್ B1, B6 ಮತ್ತೆ ವಿಟಮಿನ್ ಇ ಅಂತಹ ಪ್ರಮುಖ ವಿಟಮಿನ್ಗಳಿವೆ. ಇವೆಲ್ಲ ನಮ್ಮ ನರಗಳನ್ನ ಸ್ಟ್ರಾಂಗ್ ಆಗಿಡೋಕೆ ಬೇಕೇ ಬೇಕು. ಸೊ ನರಗಳ ವೀಕ್ನೆಸ್, ಕೈಕಾಲ್ಗಳಲ್ಲಿ ಜುಮ್ಮೆ ಅನ್ನೋದು, ಶೇಕ್ ಆಗೋದು, ಅಷ್ಟೇ ಯಾಕೆ ಮರೆವು, ಈ ಥರದ ಪ್ರಾಬ್ಲಮ್ಸ್ಗೂ ಇದು ಹೆಲ್ಪ್ ಮಾಡಬಲ್ಲದು. ಶೇಂಗಾದಿಂದ ಬರೀ ಒಳಗಿನ ಆರೋಗ್ಯ ಮಾತ್ರ ಅಲ್ಲ, ಹೊರಗಿನ ಸೌಂದರ್ಯಕ್ಕೂ ಉಪಯೋಗ ಇದೆ. ಇದರಲ್ಲಿರೋ ವಿಟಮಿನ್ ಇ ಒಂದು ಪವರ್ಫುಲ್ ಆಂಟಿಆಕ್ಸಿಡೆಂಟ್. ಇದು ನಮ್ಮ ಸ್ಕಿನ್ನನ್ನ ಫ್ರೆಶ್ ಆಗಿ ಯಂಗ್ ಆಗಿಡೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಗ್ಯಾಸ್, ಮಲಬದ್ಧತೆ ಈ ತರಹದ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಸರಿ, ಈಗ ಶೇಂಗಾದ ಕಥೆ ಮುಗೀತು. ಬನ್ನಿ ನಮ್ಮ ಎರಡನೇ ಹೀರೋ ಅಂದ್ರೆ ಒಣದ್ರಾಕ್ಷಿ ಕಡೆ ಹೋಗೋಣ. ಇದು ಬರೀ ಸ್ವೀಟ್ ಅಷ್ಟೇ ಅಲ್ಲ, ಇದರ ಹಿಂದಿರೋ ಆರೋಗ್ಯದ ಗುಟ್ಟುಗಳೇನು ಅಂತ ನೋಡೋಣ. ಮೊದಲಿಗೆ ಹೃದಯದ ಆರೋಗ್ಯ ಮತ್ತೆ ಶಾಂತವಾದ ಮನಸ್ಸು. ಒಣದ್ರಾಕ್ಷಿಯಲ್ಲಿ ಪೊಟ್ಯಾಷಿಯಂ ಅಂಶ ತುಂಬಾನೇ ಇದೆ. ಇದು ನಮ್ಮ ಹಾರ್ಟ್ಗೆ ತುಂಬ ಒಳ್ಳೆಯದು. ಅಷ್ಟೇ ಅಲ್ಲ, ಇದು ನಮ್ಮ ದೇಹದಲ್ಲಿ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡೋಕೆ ಸಹಾಯ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಸ್ಟ್ರೆಸ್, ಓವರ್ ಥಿಂಕಿಂಗ್, ರಾತ್ರಿ ನಿದ್ದೆ ಬರದೇ ಇರೋ ಸಮಸ್ಯೆ ಇದೆಲ್ಲ ಕಡಿಮೆ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಜೀರ್ಣಕ್ರಿಯೆಗೆ ಒಣದ್ರಾಕ್ಷಿ ಒಂದು ಅದ್ಭುತ ಮದ್ದು. ಮುಖ್ಯವಾಗಿ ಕಾನ್ಸ್ಟಿಪೇಷನ್ ಸಮಸ್ಯೆಗೆ ಇದು ರಾಮಬಾಣ. ಗ್ಯಾಸ್, ಎದೆ ಉರಿ ಈ ಥರದ ಪ್ರಾಬ್ಲಮ್ಸ್ ಕೂಡ ಕಡಿಮೆಯಾಗುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಬ್ಲಡ್ ಶುಗರ್ ಲೆವೆಲ್ನ ಜಾಸ್ತಿ ಮಾಡದೆ ರಕ್ತದ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಅದಕ್ಕೋಸ್ಕರ ಡಯಾಬಿಟಿಸ್ ಇರೋರು ಕೂಡ ಇದನ್ನ ಯಾವುದೇ ಭಯ ಇಲ್ಲದೆ ತಿನ್ಬೋದು. ಸರಿ, ಈಗ ಶೇಂಗಾ ಮತ್ತೆ ಒಣದ್ರಾಕ್ಷಿ ಬೆನಿಫಿಟ್ಸ್ ಎಲ್ಲ ಗೊತ್ತಾಯ್ತು. ಆದ್ರೆ ಅತಿ ಮುಖ್ಯವಾದ ಪಾಯಿಂಟ್ ಅಂದ್ರೆ ಇದನ್ನ ಹೇಗೆ ಬಳಸಬೇಕು, ಇದರ ಪೂರ್ತಿ ಲಾಭ ಪಡಿಬೇಕಂದ್ರೆ ಇದನ್ನ ಹೇಗೆ ತಯಾರಿಸಿ ಸೇವಿಸಬೇಕು ಅನ್ನೋದನ್ನ ಈಗ ನೋಡೋಣ.
ಪ್ರೋಸೆಸ್ ತುಂಬಾನೇ ಸಿಂಪಲ್. ಒಂದು ಮುಷ್ಟಿಯಷ್ಟು ಸಣ್ಣ ದೇಸಿ ಶೇಂಗಾ ತಗೊಳ್ಳಿ, ಜೊತೆಗೆ ಒಂದು 10ರಿಂದ 11 ಒಣದ್ರಾಕ್ಷಿ. ಎರಡನ್ನೂ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟಲಲ್ಲಿ ರಾತ್ರಿ ಇಡೀ ನೀರಲ್ಲಿ ನೆನೆಸಿಡಿ. ಹೀಗೆ ನೆನೆಸೋದ್ರಿಂದ ಏನಾಗುತ್ತೆ ಅಂದರೆ ಅದರೊಳಗಿನ ಪೋಷಕಾಂಶಗಳೆಲ್ಲ ಆಕ್ಟಿವೇಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಎದ್ಮೇಲೆ ಇದನ್ನ ಹೇಗೆ ತಿನ್ನೋದು? ಮೊದಲನೇ ಆಪ್ಷನ್, ನೆನೆಸಿದ ಶೇಂಗಾ ಮತ್ತೆ ಒಣದ್ರಾಕ್ಷಿಯನ್ನ ನಿಧಾನವಾಗಿ ಚೆನ್ನಾಗಿ ಜಗ್ದು ತಿನ್ನೋದು. ಇಲ್ಲ, ಹಾಗೆ ತಿನ್ನೋಕಿಷ್ಟ ಇಲ್ಲ ಅಂದ್ರೆ ಸ್ವಲ್ಪ ನೀರಿನ ಜೊತೆ ಮಿಕ್ಸಿಗೆ ಹಾಕಿ ಒಂದು ಪೌಷ್ಟಿಕ ಜ್ಯೂಸ್ ಥರನೂ ಮಾಡ್ಕೋಬೋದು. ಅಥವಾ ನಿಮ್ಮ ಮಾರ್ನಿಂಗ್ ಸಲಾಡ್ಗೆ ಇದನ್ನ ಸೇರಿಸಿದ್ರೆ ಟೇಸ್ಟ್ ಜೊತೆಗೆ ಎಕ್ಸ್ಟ್ರಾ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಒಂದು ಮಾತು ನೆನ್ಪಿರ್ಲಿ, ಒಂದೆರಡು ದಿನ ಮಾಡಿ ಬಿಡೋದಲ್ಲ, ಇದನ್ನ ಪ್ರತಿದಿನ ಮಾಡೋದು ತುಂಬಾನೇ ಮುಖ್ಯ. ಹೀಗೆ ಕನ್ಸಿಸ್ಟೆಂಟಾಗಿ ತಗೊಂಡ್ರೆ ನಿಧಾನವಾಗಿ ಆಯಾಸ ದೂರ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ. ಸೊ ಕನ್ಸಿಸ್ಟೆನ್ಸಿಯೇ ಇಲ್ಲಿ ಸಕ್ಸಸ್ನ ಕೀ. ಈ ಸಿಂಪಲ್ ಹ್ಯಾಬಿಟ್ನ ಪವರ್ ಎಷ್ಟಿದೆ ಅಂತ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಹೀಗೆ ಹೇಳ್ಬೋದು. ಪ್ರತಿದಿನ ಒಂದು ಮುಷ್ಟಿ ಶೇಂಗಾ ಮತ್ತು 10-11 ಒಣದ್ರಾಕ್ಷಿಗಳು ನಮ್ಮ ದೇಹವನ್ನು 25 ವರ್ಷದ ಯುವಕರ ಶಕ್ತಿ ಮತ್ತು ಚೈತನ್ಯದಿಂದ ತುಂಬಬಲ್ಲವು ಅಲ್ವಾ? ಇದು ನಿಜಕ್ಕೂ ಒಂದು ಪವರ್ಫುಲ್ ಮಾತು. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠ ಏನು? ಏನಂದ್ರೆ, ನಮ್ಮ ದೈನಂದಿನ ಶಕ್ತಿ, ಬಲ ಮತ್ತೆ ಚೈತನ್ಯವನ್ನ ಅನ್ಲಾಕ್ ಮಾಡಕ್ಕೆ ನಾವು ಎಲ್ಲೂ ಹುಡುಕಬೇಕಾಗಿಲ್ಲ. ಆ ಸೀಕ್ರೆಟ್ ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ಹೋಗೋ ಮುನ್ನ ಒಂದು ಪ್ರಶ್ನೆ. ನಮ್ಮ ಅಡುಗೆ ಮನೆಗಳಲ್ಲಿ ಶೇಂಗಾ ಒಣದ್ರಾಕ್ಷಿಯ ಹಾಗೆ ಇನ್ನೆಷ್ಟು ಶಕ್ತಿಯುತವಾದ ಆರೋಗ್ಯ ರಹಸ್ಯಗಳು ಅಡಗಿರಬಹುದು ಅಲ್ವಾ? ಯೋಚನೆ ಮಾಡಿ ನೋಡಿ. ಮತ್ತೆ ಸಿಗೋಣ.